ಪದಿ ಏ ಪದಿ ಎಲ್ಲ ರೆಡಿ ಮಾಡ್ದೇನೆ ನಿಮ್ಮ ಅವ್ವ ಬಾಳ್ವ ತಗೊಂಡೋಕೆ ಏ ರೆಡಿ ಮಾಡ್ದ ಏನ್ ಕರ್ಜಿಕಾಯಿ ಚಕ್ಲಿ ಅಲ್ಲೇ ಮೇತ್ಕಂತ ಕುಂತ್ಕೊಂಡಿದ್ಯಾ ತಂದೆ ತರತೆ ತಡಿಯತೆ ಅಯ್ಯೋ ಇವಳು ಮೂತಿಗಷ್ಟು ಅಲ್ಲೇ ಮೇತ್ಕಂತ ಕುಂತಿರಂಗಿದ್ದಾಳೆ ತಂದೇನೆ ತರೋವರೆಗೂ ಸಮಾಧಾನ ಇಲ್ಲ ಈ ಗೊಸ್ಲಿಗೆ ಯಾವಾಗ ನೋಡಿದ್ರು ಪಡ್ಕೊಂತಾನೆ ಇರ್ತಾಳೆ ಈಗೆರಡು ಚಕ್ಲಿ ಈಗೆರಡು ಕಜ್ಜಿಕಾಯಿ ತಿಂದ್ರೆ ತಿನ್ಕೊಂಡಂಗೆ ಇಲ್ಲಾಂದ್ರೆ ಎಲ್ಲ ಡಬ್ಬಿ ಮುಚ್ಚಿಕ್ಬಿಟ್ಟು ಗೊತ್ತಿಲ್ದಂಗೆ ಬೇರೆ ಕಡೆ ಇಟ್ಬಿಡ್ತಾಳೆ ತಿನ್ಬಿಟ್ಟು ಎಲ್ಲ ಖಾಲಿ ಮಾಡ್ಬಿಡ್ತಾಳೆ ಅಂತಂತಂದು ಅದಕ್ಕೆ ತುಂಬು ಅಂದ ತಕ್ಷಣ ಈಗಲೇ ತಗೊಂಡು ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ ತಗೊಂಬರೇ ಒತ್ತಾತು ಬಸ್ ಹೋಗುತ್ತೆ ಅಲ್ಲಿ ನಿಂತ್ಕೊಂಡೇನ ಮಾತಾಡ್ಕೊಂಡು ನಿಂತ್ಕೊಂಡದಳ ಅಲ್ಲಿ ಅಯ್ಯ ತಗ ಅದಕ್ಕೆ ಹಂಗೆ ಬಡ್ಕೊಂತೀಯ ಮಾಡಿದ್ರೆ ಚಕ್ಲಿ ಮಾಡಿ ಎರಡು ಕರ್ಜಿಕಾಯಿ ಗದೇ ನಂಗೆ ಹೆಂಗೆ ಮೃಷ್ಟಾನ್ನ ಭೋಜನ ಇಕ್ಕಿದ್ಯಾ ನಂಗೆ ಆಡ್ತೀಯ ಬ್ಯಾಗ್ನಾಗಿ ಹೌದು ಕಣಮ್ಮ ನಮ್ಮನೆಗೆ ಇದ್ದಿದ್ದು ನಾವು ಇಕ್ತೀವಿ ನಿಮ್ಮಂಗೆ ಸೌಕಾರ ಅಲ್ವಲ್ಲ ನಾವು ಇಕ್ತೀವಿ ನಮ್ಮ ಕೈಯಾಗ ಆಗೋವಷ್ಟು ನಮಗೆ ದೇವ್ರ ಶಕ್ತಿ ಕೊಟ್ಟಿರೋವಷ್ಟು ನಾವು ಇಕ್ತೀವಿ ನಮ್ಮ ಅಮ್ಮರ ಮನೆಗೆ ಏನು ಕೊಡಲ್ಲ ತಾನೆ ಮತ್ತೇನಕ್ಕೆ ಬಣ್ಣ ತಗೊಂಡು ಹೋಗ್ತಿದೀಯಾ ನಮ್ಮ ತವ್ರ ಮನೆ ಕರ್ಮ ಕಳ್ಕೋಬೇಕಲ್ಲ ಅದಕ್ಕೆ ಕೊಡೋದಂತಂದು ಐತಲ್ಲ ಅರಿಶಿನ ಕುಂಕುಮ ಅಂತಂದು ಅದಕ್ಕೆ ಏನಂಗೆ ವರ್ಷ 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 ಹಂಗೆ ರೇಷ್ಮೆ ಸೀರೆ ಉಡಿಸ್ತೀಯ ನಮ್ಮ ಅಮ್ಮಂಗೆ ಏ ತವ್ರ ಮನೆದು ಅಂತಂದ್ರೆ ಇಟ್ಟದನ್ ಜಾಕೆಟ್ ಪೀಸ್ ಆಗ್ಲೇಳು ಆ ತವ್ರ ಮನೆದು ಏ ನಮ್ಮ ಮನೆಗೆಲ್ಲ ತಂದ್ಬಿಟ್ಟು ಕೊಡಲ್ವೇ ನಮ್ಮಣ್ಣಂದ್ರು ನಾವು ಕಣ್ಗೊತ್ಕೊಂಡು ಅರಿಶಿನ ಕುಂಕುಮ ಇಟ್ಟದ ಜಾಕೆಟ್ ಪೀಸ್ ಆಗ್ಲೇಳು ಸಂತೋಷದಿಂದ ಉಡ್ಕಂತೀವಿ ನಿಮ್ಮಂಗೆ ಅರಬ್ ದೌಲತ್ ಆಡಲ್ಲ ಏನಂದ್ರೆ ನಮ್ಮಮ್ಮ ಏನ್ ಮಾಡಿದ್ವಿ ನಿನಗೆ ಅರಬ್ ದೌಲತ್ತ ಯಾವಾಗ ತಗೊಂಡೋದ್ರು 1,000 ರೂಪಾಯಿ ಕೊಟ್ಟು ಸೀರೆ ತಗೊಂಡೋದ್ರು ನಿಮ್ಮ ಅವ್ವಂದು ಅದೇ ಅಡ್ರೆಯ ಕಲರ್ ಚೆನ್ನಾಗಿಲ್ಲ ಡಿಸೈನ್ ಚೆನ್ನಾಗಿಲ್ಲ ಹಿಂಗೈತೆ ಹಂಗೈತೆ ನೆಲಬಸ ಬಟ್ಟೆ ಇದ್ದಂಗೈತೆ ಅಂತ 101 ಮಾತಾಡ್ತಾಳೆ ನಿಮ್ಮ ಅವ್ವ ಮತ್ತೆ ಈ ವರ್ಷ ಏಟ್ರ ತಂದಿದ್ಯಾ ನಮ್ಮ ಅವ್ವಗೆ ಏನ್ 500 ರೂಪಾಯಿ ತಂದಿದೀಯೇ ಅಮ್ಮ ಇಲ್ಲಮ್ಮ ತಾಯಿ ಮೊನ್ನೆ ನಿಮ್ಮ ಅವ್ವ ಬಂದಾಗ್ಲೇನೆ 1,200 ರೂಪಾಯಿದು ಕೊಟ್ಟು 5 ಸರಿ ಅಕ್ಕಿಗೆ ತಗೊಂಡ್ಲಿ ದುಡ್ಡು ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ ನಿಮ್ಮವ್ವಗೆ ಹೆಣ್ಣಿನ ವಿಚಾರ ಮಾತಾಡ್ಕೊಂಡಂಗೆ ಮಕ ಉದಿಸ್ಕೊಂಡಂಗೆ ಮಾಡದ ನಿಗ್ರು ಹೋಗ್ಬಿಟ್ಲಂಗೆ ಇಲ್ಲ ಮತ್ತೆ ನಿಮ್ಮ ಹತ್ರ ಅವಮಾನ ಮಾಡಿಸ್ಕೊಂಡು ಇಲ್ಲೇ ಇರ್ತಾರೆ ನೀವು ಕೊಡ ಇದಕ್ಕೆ ಮರ್ಯಾದೆಗೆ ಇಲ್ಲ ಮತ್ತೆ ಕತ್ತಿಗೆ ವಯಸ್ಸಾಗಿದೆ ನೀವು ಹಣ್ಣು ಕೊಟ್ಟು ಮದುವೆ ಮಾಡ್ತೀನಿ ಯಾತದ್ದು ಹೇಳ್ದಂಗೆ ಈಗ ಇಲ್ಲ ಅಂತ ಕಳ್ಸಿದೆ ತಾನೆ ಮತ್ತೆ ಮಾತಾಡ್ತೀಯ ನೋಡೇ ಅದೇ ಬೇರೆ ವಿಚಾರ ಇದೇ ಬೇರೆ ವಿಚಾರ ಬಾಗ್ನ ಅಂತ ಗೊತ್ತು ತವ್ರ ಮನೆ ಹೆಣ್ಮಕ್ಳಿಗೆ ಕೊಡ್ಬೇಕು ವರ್ಷ 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 ಅದು ನಡೆಸ್ಕೊಂಡ್ ಬಂದಿದ್ದೀವಿ ನಡೆಸ್ತಿದ್ದೀವಿ ಮೊನ್ನೆ ನಿಮ್ಮ ಒಬ್ಬಂದು ಊದ್ಕೊಂಡು ಓದ್ಲು ಇಸ್ಕೊಂಡಂಗೆ ಅದಕ್ಕೆ ಇವತ್ತು ನಿಮ್ಮ ಮಾವನ್ನ ಜೊತೆ ಮಾಡಿ ಕಳಿಸ್ತಿದ್ದೀನಿ ನಿಮ್ಮ ಮಾವ ಅಯ್ಯೋ ತಂಗಿ ಊದ್ಕೊಂಡೋಗಿರೋದಕ್ಕೆ ನಿನ್ನೆಯಿಂದ ಕುಳು ನೀರು ಬಿಟ್ಟು ಕುತ್ಕೊಂಡದ ನಿಮ್ಮ ಮಾವ ಹೌದು ಮತ್ತೆ ನಮ್ಮ ಮಾವಗ ಐತೆ ತಂಗಿ ಅಂತಂದು ನಿನಗೆ ನೀಟ್ ಐತಾ ನಾದ್ನಿ ಅಂತಂತಂದು ನಾದಿನೆಂದನು ಕರೆದು ಕಳಿಸಿದೀಯಾ ನಾದ್ನಿ ತರ ಇದ್ರೆ ಎಲ್ಲರೂ ಕಳೆದು ಎಲ್ಲದು ಕಳಿಸ್ತಾರೆ ನಾದ್ನಿ ಬಿಟ್ಕೊಂಡು ಕೊಡೋದು ಯಾರು ಕರೆಯಲ್ಲ ಯಾರು ಕಳಿಸಲ್ಲ ಅವ್ರನ್ನ ಹೆಣ್ಮಕ್ಳು ತವ್ರ ಮನೆ ತಣ್ಣಗಿರ್ಲಿ ಚೆನ್ನಾಗಿರ್ಲಿ ಅಂತ ಅರಿಸ್ತಾರೆ ನಿಮ್ಮವನಂಗೆ ಹಾಳಾಗೋಗ್ಲಿ ಅಂತಂದು ಯಾರು ಲಡ್ಕೆ ಮುರಿಯಲ್ಲ ನೀನ್ ನೋಡಿದೇನತೆ ನಮ್ಮಮ್ಮ ಲಡ್ಕೆ ಮುರಿದಿರೋದ ನಮ್ಮಮ್ಮ ಯಾವಾಗ್ಲೂ ಅನ್ನೋದನ್ನುವೆ ತವ್ರ ಮನೆ ಚೆನ್ನಾಗಿರ್ಲಿ ತಣ್ಣಗಿರ್ಲಿ ಅಂತಾನೆ ಅದಕ್ಕೆ ಮತ್ತೆ ನಿನ್ ಮಗಳಿಗೆ ಬಾಳ್ ಕೊಡಕ್ಕೆ ನಮ್ಮಮ್ಮ ನಾನು ತಂದ್ಕಂತೀನಿ ಅಂತ ಹೇಳಿತ್ತು ಅಯ್ಯೋ ಬ್ಯಾಡ್ ಕಣವ ನಿಮ್ಮವ್ವ ಬಾಳ್ ಕೊಡೋದು ಬೇಡ ನನ್ನ ಮಗಳು ನಿನ್ನ ಅಮ್ಮನ ಹತ್ರ ಬಾಳ್ ಇಸ್ಕೊಳೋದು ಬೇಡ ಈಗ ಹೆಂಗಿದಲ್ಲ ನಿಮ್ಮವ್ವ ತಣ್ಣಗೆ ಹಂಗೆ ಇರ್ಲಿ ಮೂತಿ ಯಾಕೆ ಹಂಗ್ ಮಾಡ್ಕೊಂಡಿದೀಯಾ ನೀನ್ ಮಾತಾಡ ಮಾತಿಗೆ ಸಂತೋಷದಂಗೆ ಇಡೀ ಮನೆಯೆಲ್ಲ ಕುಂದಾಡ್ಕೊಂಡ್ ಬರೋಣ ಅನಿಸ್ತೈತೆ ಅದಕ್ಕೆ ಅಲ್ಲ ಕಣೆ ನಿನ್ನೆ ನಿಮ್ಮ ಅವ್ವನ್ ಹೇಗಿದ್ದಾತು ನಿಮ್ಮ ಮಾವನ್ ಹೇಗಿದ್ದಾತು ಈಗ ನಿನ್ನ ಹತ್ತಿತ್ತಲ್ಲೇ ನಿಂದು ಹೋಗಿ ಸಾಕು ಇಟ್ಟಿದೆಯಲ್ಲ ಎಲ್ಲ ತುಂಬಿ ಇನ್ನೊಂದಿಷ್ಟು ಚಕ್ಲಿ ಕಜ್ಜಿಕಾಯಿ ಇದಾವೆ ಅಡಿಗೆ ಮೇಗೆ ಮೆಕ್ಕೋಗಿ ಹೋಗಿ ಮಾಡಿದ 3 ಮತ್ತೊಂದು ಕಜ್ಜಿಕಾಯಿಗೆ ಅಯ್ಯೋ 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 ಹೋಗ್ತಿನ್ನೆ ಅಂತಂದು ಹೇಳ್ತೀಯ ಯಾತದೈತಲ್ಲಿ ಮಣ್ಣು ಮತ್ ಮಣ್ಣು ತಿನ್ನಕ್ಕೆ ಲಾಯಕ್ ನೀನೇನು ಮನೆಗೆ ಊಟ ತಿನ್ನಕ್ಕೆ ಲಾಯಕ ನೀನು ಮಣ್ಣು ತಿನ್ನಕ್ಕೆ ಮತ್ತೆ ನೀನು ಅದೇ ನೀನ್ ಹಿಂಗೆ ಮಾತಾಡ್ತಿದಂದ್ರೆ ನಾನು ಏನಿಲ್ಲ ನೋಡು ನಮ್ಮ ತವ್ರ ಮನೆಗೆ ಹೋಗ್ಬಿಡ್ತೀನಿ ಯಾತ್ರದ ಬೇಡ ಅಂತಂದು ನನ್ನ ಮಗನ್ ಕರ್ಕೊಂಡು ಇದೊಂದು ಹೇಳಿ ಎದುರ್ಸೋ ಚೆನ್ನಾಗಿ ಕಲ್ತಿದೀಯಾ ಸುಮ್ಮನೆ ಹೋಗೆ ಹಂಗೂ ನಿಮಗೆಲ್ಲ ಕಾಪರ ಮಾಡಕ್ಕಲ್ಲಿದ್ರೆ ಹೋಗ್ರಿ ನಿಮ್ಗೆ ಯಾರ್ಯಾರಿಗೆ ಎಲ್ಲ ತಿಳ್ತಿತ್ತಲ್ಲ ಹೋಗ್ರಿ ನಿನ್ನ ಮಕ ನೋಡ್ಕೊಂಡು ಯಾವಳಿ ಹೇಳಿ ಇಲ್ಲಿ ನಾನು ನನ್ನ ಗಂಡಂದು ನನ್ನ ಮಗನ ಮಕ ನೋಡ್ಕೊಂಡು ಇರೋದು ಸುಮ್ಮನಿಗೆ ತಲೆ ಎಲ್ಲ ಅರಟ್ಬೇಡ ಸುಮ್ಮನೆ ಹೋಗು ಅಂದೆ ನೀಗೆ ಹೋಗ್ತೀನಿ ಹೇಳು ನಾನು ಇಲ್ಲೇ ಇರ್ತೀನ ಹೋಗ್ತೀನಿ ನಿಂಗೈತೆ ಕಣೆ ಒಂದಿನ ಸರ್ರೆಗೆ ಏನಾದ್ರು ತಿನ್ನೋದ್ರೆ ನಿಂಗೆ ಜಾಪಾಳ್ ಮಾತ್ರೆ ಕೊಟ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಹಂಗ್ ಮಾಡ್ತೀನಿ ನಿನಗೆ ಯೋಸ್ ಮಾತಾಡ್ತಾಳೆ ನೋಡಂಗೆ ಅವನ್ದೆಲ್ಲ ನಾವು ಹೋಗುತ್ತಾ ಆ ತಾಯಿ ಅಂತ ಮಗಳು ನೂಲ್ನಂಗೆ ಸೀರೆ ಅಂತಾರಲ್ಲ ಹಂಗೆ ಅವನ್ ಬುದ್ಧಿ ಈಟು ಬಿಟ್ಟಿಲ್ಲ
ಈ ವಜ್ಜದೆಲ್ಲ ಹಾಳಾಗೋಗಿದನೋ, ತಲೆನ ಕೈ ಇಟ್ಕೊಂಡು ಕುತ್ಕೊಂಡಿದ್ದ ಬೆಳಿಗ್ಗಿಂದ, ಈಗಲ್ಲದೆಲ್ಲ ಹಾಳಾಗೋಗಿದನೋ. ತಗೊಂಡೋಗು, ನಿನ್ ತಂಗಿಗೆ ಬಾಣ ಕೊಟ್ಟು ಬಾ ಅಂತಂದು ಹೇಳಿದೀನಿ. ಹೇಳಿದ ಮಾತು ಈಟು ಕೇಳಲ್ಲ. ಅಜೋ ಅಜೋ, ಎಲ್ಲದಿಯಾ? ಅಯ್ಯೋ 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 ಅಯ್ಯೋ, ನೋಡೆ ಈ ಮುತ್ಕನ್ನ ಥಾತ್ಲಾಗೆ. ಇನ್ನಿಂದ ನಳ್ಳೆಣ್ಣೆ ಮಕ್ಕಳು ನೋಡಕ್ಕಾಗ್ತಿಲ್ಲ ನೋಡಪ್ಪ, ಹಂಗೇನೆ. ಏ ಅಜೋ, ಯಾಕೆ ಹಂಗಿದೀಯಾ? ಏನೇ ನಿಂದು? ಅಲ್ಲೋ ಮರಯ್ಯ, ನಿನ್ನೆಯಿಂದ ಗಂಟೆಗೆ ಕೂಳು ನೀರು ಇಳಿಸ್ದಂಗೆ ನೀನ್ ಆಗಿರೋದ್ ನೋಡು. ಹೆಂಗಾಗಿದೀಯ? ಹಂಗೆ ಒಂದಿನಕ್ಕಂಗೆ ಮಕ ಎಲ್ಲ ಪುಸ್ ಅಂತ ಇಳ್ದೋಗಿದೆ. ಹೆಂಗನ ಹಿಡೀಲಿ ಹೇಳು, ಏನನ ಆಗ್ಲಿ ಹೇಳು. ನೀನೇನ್ ನನ್ ಕೇಳೋದು? ನನ್ನ ಮಾತಿಗೆ ಯಾವ ಬೆಲೆನಿಲ್ಲ ಅಂದಮೇಲೆ ನೀನೇನೋ ನನ್ ಕೇಳೋ ಅಗತ್ಯ ಇಲ್ಲ ನಿನಗೆ. ಥೋ 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 ಥೋ, ಈಗೋಸು ಅಂತ ನನಗೆ ಉಡಿಯಕ್ಕಾಗಲ್ಲಪ್ಪ. ನಿನ್ ತಂಗಿ ಮನೆಗೆ ಬಾಗ್ನ ತುಂಬಿದೀನಿ. ನಿನ್ನೆ ಹಂಗೆ ನಿಗರ್ಕೊಂಡು ಹಂಗೆ ಹೋದು ತಗಂದಂಗೆ ಅರ್ಶ ಕುಂಕುಮನ ತುಂಬಿದೀನಿ. ತಗೊಂಡೋಗಿ ಬಾಣ ಕೊಟ್ಬರಕ್ ಹೋಗಿ ನಿನ್ ತಂಗಿಗೆ. ನನಗೆ ಬಾಗ್ನ ತಗೊಳಕ್ಕೆ ಮಕ್ಕಿಲ್ಲ. ನೀನ್ ನಮ್ಮ ಪಾರಿ ಕೊಡಕ್ಕೆ ಒಪ್ಕ. ಹೋಗಿ ಹಂಗೆ ಖುಷಿಯಾಗಿ ಹೋಗಿ ಹೇಳಿ ಬಾಗ್ನ ಕೊಟ್ಟು ಪಾರಿನ ಕೊಡ್ತಿಕೊಂಡವ ಅಂತಂದು ಹೇಳಿ ನನ್ನ ತಂಗಿ ಬರ್ತಾನಿ. ನೋಡಜ, ನೀನ್ ಬಾಗ್ನ ತಗೊಂಡೋಗು, ಇಲ್ಲ ಬಿಟ್ರೆ ಬಿಡು. ನಾ ಅಂದ್ರೆ ನನ್ನ ಮಗಳು ಕೊಡೋದಿಲ್ಲ. ನನ್ನ ಕರ್ತವ್ಯ ಏನು? ಅರಶಿನ ಕುಂಕುಮ ತುಂಬೋದು, ಸೀರೆ ಮಾಡ್ಲಿಕ್ಕೆ ಕೊಡೋದು. ಅದನ್ನ ತುಂಬಿಕ್ಕಿದ್ದೀನಿ. ತಗೊಂಡೋಗು, ಎಷ್ಟಿದ್ರೆ ತಗೊಂಡೋಗು, ಇಲ್ಲ ಬಿಟ್ರೆ ಬಿಡು. ಏನೇ ನೀನು ಇಟ್ ಬಗ್ಗಲ್ವಲ್ಲೇ ನೀನು? ಬಗ್ಗಲ್ ನಾನು. ನನ್ನ ಮಗಳ ವಿಚಾರಕ್ಕೆ ಏನಾದ್ರು ಬಂದೆ ಅಂತ ನಾನು ಯಾರ ಹತ್ರನೂ ಬಗ್ಗಲ್ ನಾನು. ಸರಿ, ಎಷ್ಟೇ ನಾ ತಗೊಂಡೋಗ್ತೀನಿ. ತಗ, ಏಟ್ರ ಸೀರೆ ತಂದಿದ್ಯಾ ಅಮ್ಮನಿಗೆ? ತಂದುದಿನಪ್ಪ, 2,000 ರೂಪಾಯಿ ಸೀರೆ ತಂದಿದ್ದೀನಿ. ಕರ್ಜಿಕಾಯಿ ಚಕ್ಲಿ ಎಲ್ಲದನ್ನು ಮಾಡಿದ್ದೀನಿ. ತಗೊಂಡೋಗು. ಸರಿ, ಒಂದು 10,000 ರೂಪಾಯಿ ದುಡ್ಡಿದ್ರೆ ಕೊಡು, ನಮ್ಮ ಅಮ್ಮನಿಗೆ ಕೊಟ್ಟು ಬರ್ತೀನಿ. 10,000 ರೂಪಾಯಿ? ನಾವಿಲ್ಲಿ ಅಂತಾರಣ 10,000 ರೂಪಾಯಿನ? ನಮಗೆ ಹಣಿ ಹಚ್ಕೊಳಕ್ಕೆ 1 ರೂಪಾಯಿ ದುಡ್ಡಿಲ್ಲ. 10,000 ರೂಪಾಯಿ 10,000 ರೂಪಾಯಿ ಸುಮ್ಮನೆ ಹೋಗವಾರೆಯ. 2,000 ರೂಪಾಯಿ ಸೀರೆ ತಂದಿಲ್ಲೇ, ತಗೊಂಡು ಕೊಟ್ಬರಕ್ ಹೋಗಿ. ಯಾಕೆ ಒತ್ತಿ ಮಾರಿ ದೈತನ ಕೊಡು, ನಮ್ಮ ಅಮ್ಮನಿಗೆ ಕೊಟ್ಟು ಬರ್ತೀನಿ. ನಾವೇ ಮೊಂಟಿಬನ ನಿನ್ನ ತಂಗಿ ಕೊಟ್ಟು ಬಂದೆ 10,000 ರೂಪಾಯಿ. ಸುಮ್ಮನೆ ಹೋಗು. ತಂದಿಲ್ವಾ ಸೀರೆ ಮಾಡ್ಲಿಕ್ಕೆ ಎಲ್ಲ ಇಕ್ಕಿದ್ದೀನಿ, ಹೋಗು. ಸರಿ ತಗ, ಬರ್ತೀನಿ. ಅಜಾ, ಬ್ಯಾಗ್ ಬಿಟ್ಟು ಹೋಗ್ತದೀಯಲ್ಲ, ತಂಗಿ ಮೇಲೆ ಜಾಸ್ತಿ ಬ್ಯಾಗ್ ತಗೊಂಡು ಹೋಗು. ಹೂ ಕಣೆ, ತಗೊಂಡೋಗ್ ನೀರು. ಹುಷಾರಾಗಿ ಹೋಗ್ಬಾ. ಹಿಂಗೆ ತಲೆನ ಕೈತ್ಕೊಂಡು ಹೋಗ್ಬೇಡ. ಹೊಸರ ಮಕ ನಗಮಕ ಮಾಡ್ಕೊಂಡು ಹೋಗು. ಬೀದಿ ಜನ ನೋಡಿದ್ರು ಏನಾನು ಅಂದ್ಕೊಂಡಾರು. ಸರ್ಕಣೆ ಆತಾಗ. ನೋಡಿದ್ರಾ, ನಮ್ಮ ಅಜ್ಜ ಈಗ ಬಾಳ್ನ ತಗೊಂಡೋಗಿದ್ದೆ ತಂಗಿಗೆ. ಅಲ್ಲೋದ್ಮೇಲೆ ಇನ್ನು ಅವಳದ ಏನೇನು ರಂಪಾಟ ರಾಮಾಯಣ ಅದೇನೇನು ಮಾಡ್ತಾಳೋ ಗೊತ್ತಿಲ್ಲ. ಹಿಂಗೆ ಕತೆ ಮುಂದೋಗ್ತಿರುತ್ತೆ, ನೀವು ನೋಡ್ತಾ ಇರ್ರಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಬೇಕು. ಧನ್ಯವಾದಗಳು.